ನಮೋ ಭಗವತೆ ತಸ್ಮೈ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಅಲ್ಲಿ ಸ್ವಾರಸ್ಯ ನೋಡಿ, ಸರ್ವಪ್ರಾಣಿ ಹೃದಯಸ್ಥಾಯ ಅಂತ ಪದ ಉಪಯೋಗಿಸಿ. ಅದಕ್ಕೆ ಬಿಂಬರೂಪದ ಬಗ್ಗೆ ಒತ್ತು ಹೇಳ್ತಾ ಇದ್ದಾರೆ. ಹೃದಯಸ್ಥ ರೂಪ ಯಾವುದು? ಬಿಂಬರೂಪ. ಅದಕ್ಕೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ವಾಮನ ಅಂತ ಪದ ಯಾಕೆ ಹೇಳಿದರು? ಚಿಕ್ಕ ರೂಪ, ಚಿಕ್ಕ ರೂಪ. ಹೃದಯದಲ್ಲಿ ದೊಡ್ಡ ರೂಪ ಇರುತ್ತಾ? ಚಿಕ್ಕ ರೂಪ. ಅದು ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಎಷ್ಟಾಯ್ತು ಈಗ? ಅಗ್ನಿರ್ಯಥೈಕೋ ಅದೆಲ್ಲ ಆಯಿತು. ಊರ್ಧ್ವಮೂಲ ಆಯಿತು. ಯದಿದಂ ಕಿಂಚ ಯಾವುದು? ಅಲ್ಲ ಎಲ್ಲ ಪದಕ್ಕೆಲ್ಲ ಅರ್ಥ ಇದೆ, ಬಟ್ ಡೈರೆಕ್ಟ್ ಮೀನಿಂಗ್ ತಗೋಬೇಕು ಯಾವಾಗ. ವಾಮನ ಅಂದರೆ ಚಿಕ್ಕದು ಅಂತ ಅರ್ಥ. ಈಶ ಅಂದರೆ ಸಮರ್ಥ ಅಂತ ಅರ್ಥ. ಇದನ್ನು ಹೇಳ್ತಾ ಯದಾ ಸರ್ವೇ ವಿಮುಚ್ಯಂತೆ ಇದೆಲ್ಲ ಕೇಳಿದ ಮೇಲೆ ನಮಗೆ ಯಾವಾಗ ಮುಕ್ತಿ ಆಗ್ಬೋದು, ಜ್ಞಾನ ಬಂದಿದ್ದು ಯಾವಾಗ ಗಟ್ಟಿ ಆಗಬೇಕು ಅಂತ ಪ್ರಶ್ನೆ. ಈಗ ನಾವೇ ಒಂದು ಪುಸ್ತಕ ಓದ್ತಿರ್ತೀವಿ, ಬಾಯ್ಪಾಠ ಮಾಡಬೇಕಾಗಿದೆ. ಓದ್ತಾನೆ ಮತ್ತೆ ಮಾತೋಗುತ್ತೆ, ಮತ್ತೆ ಓದ್ತಾನೆ, ಮತ್ತೆ ಮಾಡ್ತಾನೆ, ಮತ್ತೆ ಓದ್ತಾನೆ. ಕೊನೆಗಿನ್ನ ಎಷ್ಟು ಗಟ್ಟಿ ಆಗುತ್ತೆ ಅಂದರೆ ಏನು ಮಾಡ್ತಾನೆ ಅವನೀಗ? ತಪ್ಪ ಚಾನ್ಸೇ ಇಲ್ಲ. ಆಗ ಬಾಯಿ ಬಂದಿದೆ ಅಂತ ಅರ್ಥ. ಬಾಯಿ ಬಂದಿದ್ದು ಹೇಳಿದ್ರೆ ಬಾಯಿ ಬಂದಾಗಲ್ಲ, ಅದು ಬಾಯಿ ಬರಬೇಕು ಸರಿಯಾಗಿ. ಅವಾಗ ಅದಕ್ಕೆ ಬಂದಿದೆ ಅಂತ ಅದು ಮರ್ಯಾದೆ ಇಲ್ಲ, ಆ ಸ್ಥಿತಿ ಬರಬೇಕು. ಅದೇ ರೀತಿಯೇ ನಮ್ಮ ಮುಕ್ತಿ ಗ್ಯಾರಂಟಿ ಅಂತ ಯಾವಾಗ ಆಗುತ್ತೆ ಅಂತ ಕೇಳಿದರೆ ಈ ಸ್ಟೇಜ್ ರೀಚ್ ಆಗಬೇಕು. ಯಾವ ಸ್ಟೇಜು ಅಂತ ಹೇಳ್ತಾರೆ. ಈಗ ಹಿಂದಿಂದ ಆಗಿರಲಿಲ್ಲ, ಆಗಿತ್ತಾ? ಅಸ್ತಿತ್ವೇ ಉಪಲಬ್ಧವ್ಯ ತತ್ವಭಾವೇ ಅದಾಗಿತ್ತು. ಅಧಿಕ ಸತೋಯಂ ಭಗವಾನ್ ಸರ್ವಸ್ಮಾದಪಿ ಕೇಶವ ಅಸ್ತೀತಿ ನಾಮಕಃ ತಸ್ಮಾತ್ ಜ್ಞಾತವ್ಯ ತಥೈವ. ದೇವರಿಗೆ ಅಸ್ಥಿ ಅಂತ ಹೆಸರಿದೆ. ಯಾತಕ್ಕಿದೆ? ಯಾವಾಗಲೂ ಇರೋಣ ಅಂತದ್ದು. ಅಸ್ಥಿ ಅಂತ ಯಾವಾಗ ಕೇಳ? ಅಸ್ಥಿ 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 ಇದೆ 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 ಅಂತೇಳಿ. ಅದಕ್ಕೇನಂತ ಹೆಸರು ದೇವರಿಗೆ? ಅಸ್ಥಿ ಅಂತ ದೇವರಿಗೆ ಹೆಸರಿದೆ. ಅಸ್ಥೀತಿ ನಾಮಕ ತಸ್ಮಾತ್ ಜ್ಞಾತವ್ಯ ತಥೈವ. ಉಳಿದವ್ರಿಗೆ ಹಾಗಲ್ಲ, ಇದ್ರು ಹೋದ್ರು ಇನ್ನೂ ಬಂದೇ ಇಲ್ಲ, ಈ ಮಾತುಗಳು ದೇವರಿಗೆ ಹಾಗೆ ಹೇಳಾಗಿಲ್ವೇ ಇಲ್ಲ. ಅನಾಧಿಕ್ಯಂ ಜಾನತಾಂತು ಕಥಂ ಸ ಉಪಲಭ್ಯತೆ. ದೇವರು ಅಧಿಕ ಇದ್ದಾನೆ ಒಂದು, ನಮಗಿಂತ ಭಾರಿ ಮೇಲಿದ್ದಾನೆ ಎರಡನೇದು. ಆಕಾಶ ಅಂತಷ್ಟು ತಲೆ ಎತ್ತು ನೋಡ್ತೀವಿ, ಹೀಗೆ ಯಾರು ನೋಡಲ್ಲ. ಪರ್ವತ ಎತ್ತರ ಹಾಗೆ ನೋಡ್ತಾರೆ. ದೇವರು ಅಂತ ತಕ್ಷಣ ಹೇಗೆ ನೋಡ್ಬೇಕು ನಾವೀಗ? ಎಲ್ಲ ಕಡೆ ನೋಡ್ಬೇಕು. ಎಲ್ಲ ಕಡೆ ಇದ್ದರೆ ದೇವರು ನೋಡಿದಾಗ ಲೆಕ್ಕ. ಪ್ರಕೃತೇ ಪುರುಷಾಣಾಂಚ ತತ್ವಂ ಭಾವಯತಿ ಸ್ಫುಟಂ ತತ್ವಭಾವ ತಥೋ ವಿಷ್ಣು ತತ್ಪ್ರಸಾದಾತ್ತು ತಸ್ಯ ಹಿ. ತತ್ವಭಾವ ಪ್ರಕೃತಿ ಪುರುಷ ಎಲ್ಲರ ತತ್ವವನ್ನು ಪೂರ್ತಿ ತಿಳ್ಕೊಂಡವನು, ನೇಮನ ಮಾಡುವವನು, ಸೃಷ್ಟ್ಯಾದಿ ಮಾಡೋ ಎಲ್ಲ ಪರಮಾತ್ಮನಾದ್ರಿಂದ ಆತ ಏನಂತ ಹೆಸರು? ತತ್ವಭಾವ ಅಂತ ದೇವರ ಹೆಸರಿದೆ. ಆಧಿಕ್ಯಂ ಜ್ಞಾಯತೆ ಸತ್ತ ಪ್ರಸಾದಶ್ಚ ತಥಾವಿಧ. ಅನಾದಿ ಕಾಲಾದಾಧಿಕ್ಯಂ ಸರ್ವಸ್ಮಾತ್ ಜ್ಞಾನತೋ ಹರೇ. ದೇವರು ದೊಡ್ಡವನು ಅಂತ ಯಾರು ತಿಳ್ಕೊತಾ ಹೋಗ್ತಾರೋ ಅವರು ದೊಡ್ಡವರಾಗಿ ಶುರುವಾಗ್ತಾರೆ. ದೊಡ್ಡ ದೊಡ್ಡ ಕೋರ್ಸ್ ಮೇಲೆ ಹೋಗ್ತಾ ಹೋದಂತ ಏನಾಗ್ತಾನೆ ಅವನು ಕ್ಯಾಲಿಬರ್ ಜಾಸ್ತಿ ಆಗುತ್ತೆ. BSc MSc ಬೆಳೆದಾಗೆಲ್ಲ ಅವನು ಮೇಲಕ್ಕೆ ಬರ್ತಾನೆ. ಆ ಕೋರ್ಸ್ ದೊಡ್ಡದಾದಂತೆ ಇವನೇನಾಗ್ತಾನೆ? ಬೆಟ್ಟ ಹತ್ತಾಗೆಲ್ಲ ನಮಗೇನಾಗುತ್ತೆ? ಈಗ ಎತ್ತರದಿಂದ ನೋಡ್ತೇನೆ, ಬೆಟ್ಟ ಬತ್ತಿ ನೋಡಿದ್ರೆ ನಮಗೆ ವಿಷನ್ ಏನು ಸಿಗುತ್ತೆ? ರಾಂಗ್ ವಿಷನ್ ಸಿಗುತ್ತೆ. ಕೆಳಗಿನ ನಂತರ ವಿಷನ್ ಸಿಗೋದಿಲ್ಲ. ಅದು ಹೆಚ್ಚೆಚ್ಚು ನಾವು ಮೇಲೆ ಹೋದಷ್ಟು ಕೂಡ ಜ್ಞಾನ ಏನಾಗ್ತಾ ಹೋಗುತ್ತೆ? ಜ್ಞಾನ ಭಕ್ತಿ ಜಾಸ್ತಿ ಆಗುತ್ತೆ ಹುಡುಗರು ಹಾಗೆ. ಇತಿ ಸ್ವತ್ವಭಾವ ತಥೋ ವಿಷ್ಣು ಅನಾದಿ ಕಾಲಾದಾಧಿಕ್ಯಂ ಸರ್ವಸ್ಮಾತ್ ಜ್ಞಾನತೋ ಹರೇ. ದೇವರು ಯಾವಾಗ ದೊಡ್ಡವನು ತಿಳ್ಕೊಳ್ತಾ ಹೋದಂತೆ ಇವನು ತಿಳ್ಕೊ. ಅದಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಕಾಣುತ್ತೆ, ದೇವರು ಹೆಚ್ಚಾಗಿ ತಿಳಿದಿದ್ದಾರೆ ಅಂತ ಅರ್ಥ. ಪುನಃ ಪುನಃ ವೃದ್ಧಿ ಮೇತಿ ತಜ್ಞಾನಂ ಹಿ ಭವೇ ಭವೇ. ಜನ್ಮ ಜನ್ಮದಲ್ಲೂ ಕೂಡ, ಭವ ಅಂದರೆ ಹುಟ್ಟು, ಜನ್ಮ ಜನ್ಮನಿ, ಭವೇ ಜನ್ಮ ಜನ್ಮನಿಯ ಜ್ಞಾನ ಏನಾಗುತ್ತೆ? ವಿಕಾಸ ಆಗುತ್ತೆ, ಶುರುವಾಗುತ್ತೆ. ಯೇಷಾಂ ಆಧಿಕ್ಯ ವಿಜ್ಞಾನ ನೈವ ಪೂರ್ವಂ ಹರೇರ್ಭವೇತ್ ತೇಷಾಂ ಪಶ್ಚಾಚ್ಚ ನೈವ ಸ್ಯಾತ್ ಅಭಿಭೂತಂತು ತತ್ ಪುನಃ ವ್ಯಂಜಕಾದ್ ವ್ಯಕ್ತಿಮಭ್ಯೇತಿ ತಸ್ಮಾತ್ ಜ್ಞಾನ ಉತ್ತಮಂ. ಯೇಷಾಂ ಆಧಿಕ್ಯ ವಿಜ್ಞಾನ ನೈವ ಪೂರ್ವಂ ಹರೇರ್ಭವೇತ್. ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ಯಾರಿಗೆ ಜ್ಞಾನ ಬರೋದಿಲ್ಲ, ತೇಷಾಂ ಪಶ್ಚಾಚ್ಚ ನೈವ ಸ್ಯಾತ್ ಅಭಿಭೂತಂತು ತತ್ ಪುನಃ. ಅದವರಿಗೆ ಆಮೇಲೆ ಕೂಡ ಬರೋದು ಭಾರಿ ಕಷ್ಟ. ಬಂದಿದ್ದು ಮರಿ ಕುಡಿದು ಬರದೇ ಇರಬಾರ್ದು. ಎರಡೆರಡು ಪಾಯಿಂಟ್ ಅದು. ವ್ಯಂಜಕಾದ್ ವ್ಯಕ್ತಿಮಭ್ಯೇತಿ ತಸ್ಮಾತ್ ಜ್ಞಾನ ಉತ್ತಮಂ. ಕೆಲವರಿಗೆ ಮೊದಲೇ ಬಂದ ಕಾಣುತ್ತೆ ಜ್ಞಾನ, ಮೊದಲೇ ಬಂದಿದ್ದಲ್ಲ. ದೊಡ್ಡ ಯೋಗ್ಯತೆ ಇದ್ದ ವಿಚಾರ ಬೇರೆ, ಹಿಂದಿನ ಸಾಧನೆ ಇದೆ ಅಂತ ಅರ್ಥ, ಸಂಸ್ಕಾರ ಇದೆ ಅಂತ ತಾತ್ಪರ್ಯ. ಈಗ ನಮಗೆ ಟೆಸ್ಟ್. ಈಗ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯ ಹೃದಯ ಸ್ಥಿತಾ ಅಸಮರ್ಥ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಇದು ಕ್ಲೈಮ್ಯಾಕ್ಸ್. ದೇವರಿಗೆ ನಮ್ಮ ಬಗ್ಗೆ ಜ್ಞಾನ ಹೇಗಿರಬೇಕು ಅಂದರೆ, ಯದಾ ಸರ್ವೇ ಪ್ರಮುಚ್ಯಂತೆ
ಕಾಮಾಹ ಹೃದಯ ಸ್ಥಿತಾಹ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ಅದೇ ಅರ್ಥ ಇದೆ. ನಮ್ಮ ಎಲ್ಲ ಕಾಮನೆಗಳು ಹೋಗಿರ್ಬೇಕು ನಮಗೆ. ಅವಾಗ ಏನಾಗುತ್ತೆ, ಈಗ ನಮಗೆ ಇನ್ನು ಇಲ್ಲಿ ಮತ್ತೆ ಬರೋ ಚಾನ್ಸ್ ಇಲ್ಲ. ಬೇಕೋಸ್ ಮತ್ತೆ ಹುಟ್ಟಿ ಬರ್ತಾನೆ. ಅದಕ್ಕೋಸ್ಕರನೇ ಎಲ್ಲ ಸಾಮಾನು ತೊಗೊಂಡಾಗಿದೆ ಅಂದರೆ ಮತ್ತೆ ವಾಪಸ್ ಬರೋದಿಲ್ವಲ್ಲ, ಹಾಗೆ ಚೆಕ್ ಮಾಡ್ತಾನೆ ಎಲ್ಲ ಬಂತೋ ಇಲ್ಲೋ ಅಂತೆ. ಆ ರೀತಿಯಲ್ಲಿ ಯಾವ ಕಾಮನೆ ಇರಲೇಬಾರ್ದಾಗ. ಎಕ್ಸಾಂಪಲ್ ನಚಿಕೇತನೇ ಎಕ್ಸಾಂಪಲ್. ಯಾತಕ್ಕೆ, ಏನು ಕೊಟ್ಟರು ನನಗೆ ಬೇಡ, ಏನು ಬೇಕು, ಬ್ರಹ್ಮಜ್ಞಾನನೇ ಬೇಕು. ಈ ಸ್ಥಿತಿ ಬಂದಾಗ ಏನಾಗ್ತಾನೋ ಅವನು ಇನ್ನು ಹುಟ್ಟೋ ಚಾನ್ಸಸ್ ಭಾಳ ಕಡಿಮೆ ಆಗಿಬಿಟ್ಟ. ಅಪರೋಕ್ಷ ಜ್ಞಾನ ಬಂತು ಅಂತಾರೆ. ಇದರಲ್ಲಿದ್ದಾನೆ, ಆ ಹತ್ರ ಬಂದ್ಬಿಟ್ಟಿದ್ದಾನೆ ಈಗಾಗಲೇ. ಕೊನೆಗೆ ದೊಡ್ಡ ಕ್ಯೂನಲ್ಲಿ ಕೊನೆ ಬಾಗಿಲಿ ಮಾಸ್ಟರ್ ಬಾಗಿಲಿ ಬಂದರೆ ಹಾಗೆ ಈ ಕಡೆ ನೋಡ್ತಾ ಇದ್ಬಿಟ್ಟು ಹೋಯ್ತಾಗ ಅಲ್ಲಿವರೆಗೆ ಹೋದ್ಬಿಟ್ಟು ಎಲ್ಲೋ ನೋಡ್ತಾ ಯಾರು ಬಂದಿಲ್ಲ ಆಗ ನೋಡ್ತಾ ಹೋಗ್ತಾ ಯಾರು ಬಂದಿಲ್ಲ ಅಟ್ಟು ತಡಿಬಿಟ್ಟಿರ್ತಾರೆ. ಅಷ್ಟು ದೂರ ವಾಪಸ್ ಮತ್ತೆ ಶುರುವಾಗ ಸಾಧನೆ ಎಲ್ಲ ಮಿಸ್ ಆಗಿದೆ. ಹಾಗಾಗಬಾರ್ದು. ಅದಕ್ಕೆ ನಮ್ಮ ಅಭ್ಯಾಸ ಏನಾಗಿದೆ ಗೊತ್ತಾ, ಇವತ್ತು ಏನೇ ಮಾಡಿದ್ರು ಕೂಡ ಪುತ್ರ ತಾಯಿರಾಗಿ ಅವಶ್ಯ ದೊಡ್ಡ ಕಾವ್ಯಗಳಾಗಿಬಿಡ. ಅಂದರೆ ಹೋಗೋ ಚಾನ್ಸೇ ಇಲ್ಲ ಮುಕ್ತಿಗೆ. ಹಾಗಾಗಿಬಿಡೋದು. ಅದಕ್ಕೆ ಅದೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ. ಸಂಕಲ್ಪ ಹೇಳೋದು ಬಿಡಬಾರ್ದು, ಬೇಕು ಅಂತಿರಬಾರ್ದು. ಕೆಪಾಸಿಟಿ ಅದಕ್ಕಿದೆ. ದಾರಿಯಲ್ಲಿ ಮೈಸೂರಿಗೆ ಹೋಗ್ತಾ ಮಂಡ್ಯ ಬರುತ್ತೆ, ತಿಳ್ಕೊಂಡ್ಬಿಟ್ರೆ ಅಲ್ಲಿ ನಾವು ಹೋಗ್ಬೇಕಾದ ಮೈಸೂರಿಗೆ ಏನು ಮಾಡಬಾರ್ದು, ಇಳ್ಕೊಳಕ್ಕೆ ಹೋಗ್ಬಾರ್ದು. ಅದೇ ಫಲ ಇದೆ, ಕೇಳೋಕ್ಕೆ ಹೋಗ್ಬಾರ್ದು. ಕೇಳ್ಬೇಕು ಅನ್ನಿಸ್ಲೇಬಾರ್ದು. ಅದು ಆ ಸ್ಟೇಜ್ ಬರಬೇಕು. ಕೆಲವರು ಇರ್ತಾರೆ ಏಕಾಸಿ ಓಡಾಡ್ತಿರ್ತಾರೆ, ಊಟ ಮಾಡೋದು ನೋಡ್ಬಿಡ್ತಾರೆ, ಅಯ್ಯೋ ನಮಗೆ ಭಾಗ್ಯ ಇಲ್ವಲ್ಲ ಅಂತ ಕೊರಗ್ತಿರ್ತಾರೆ. ಇದು ಏನು ಪ್ರಯೋಜನ ಅದರಿಂದ? ಕೆಲವರು ವಾಸ್ತಿಯಾರು ನೋಡ ಅಂತ ಹೋಗ್ತಾರೆ. ಆ ಕಡೆ ಕಣ್ಣೆತ್ತಿ ಹೋಗ್ಬಾರ್ದು. ಅಷ್ಟೇ ಅವ್ರ ಬಗ್ಗೆ ಅಯ್ಯೋ ಎಂಥ ಪಾಪ ಮಾಡ್ತಾರಲ್ಲ ಅಂತ ಅನಿಸ್ಬೇಕು. ನಾವೇ ಪಾಪಿಗಳು ಅಂತ ಅನ್ಕೋಬಾರ್ದು, ಅವ್ರು ತಪ್ಪು ಮಾಡ್ತಾರೆ ಅನ್ಕೋಬೇಕು. ಇರೋದು ಯಾವುದೋ ಊರಿಗೆ ಹೋಗ್ತಾರೆ, ಬಡಿಯವನು ಊಟನೇ ಆಗಲಿಲ್ಲ ಅಂತ ಬೇಕಾಷ್ಟು ಹೋಟ್ಲುಗಳಿದೆ. ಆಗ ಯೋಚನೆ ಕೂಡ ಬರಲ್ಲ ಅವನಿಗೆ. ಯಾಕೆ ನನ್ನ ಫುಡ್ ಅಲ್ಲ ಅದು ತೊಗೊಳ್ಳೋ ಚಾನ್ಸೇ ಇಲ್ಲ. ಆ ಥರ ಮೈಂಡ್ ಸೆಟ್ ಬಂದ್ಬಿಡುವೆ. ದಾಸ ಆಗಿದ್ದು ಬರಬಾರ್ದು, ದಾಸ್ತಿರು ಬರಬಾರ್ದು. ಇದು ಒಂದು ದೊಡ್ಡ ಯಜ್ಞ. ಯದಾ ಸರ್ವೇ ಮುಚ್ಚಂತೆ ಅಲ್ಲ, ಪ್ರಮುಚ್ಚಂತೆ. ಅದಕ್ಕೆ ಪ್ರಜಾಹಾತಿ ಹೇಳ್ತಾರೆ, ಜಹಾತಿ ಅಲ್ಲ, ಪ್ರಜಾಹಾತಿ. ಪ್ರಜಾತಿ ಒತ್ತು ಕೊಡ್ತಾರೆ, ಪೂರ್ತಿ ಬಿಟ್ಟಿರ್ಬೇಕು ಅಂತ ಅರ್ಥ. ಕಾಮ ಯೇ ಅಸ್ಯ ಹೃದಯ ಸ್ಥಿತಾ. ಕಾಮ ಎಲ್ಲಿರುತ್ತೆ ಅಂತ ಹೃದಯದೊಳಗಿರುತ್ತೆ, ಮನಸ್ಸಲ್ಲಿರುತ್ತೆ, ಅಲ್ಲಿ ಹೋಗ್ಬೇಕು. ಅಂದರೆ ಬಾಯಿ ಬಿಟ್ಟು ಕೇಳೋದಲ್ಲ, ಒಳಗೆ ಅಭಿಪ್ರಾಯ ಕೂಡ ಬರಬಾರದು. ಅಥ ಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಆಗ ಮರ್ತ್ಯ ಅಮೃತನಾಗ್ತಾನೆ, ಮುಕ್ತನಾಗ್ತಾನೆ. ಅತ್ರ ಬ್ರಹ್ಮ ಸಮಶ್ನುತೆ. ಇಲ್ಲೂ ಕೂಡ ದೇವ್ರನ್ನ ಕಾಣ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ, ಮುಕ್ತನಾಗ್ತಾನೆ. ಇದು ಟೆಸ್ಟ್ ಮಾಡ್ತಾ ಇರ್ಬೇಕು ಯಾವಾಗಲೂ ಕೂಡ. ನಮಗೇನು ಇನ್ನೂ ಅವೇಶಗಳು ಉಳ್ಕೊಂಡಿದೆ ಅಂದರೆ ಅಪರೋಕ್ಷ ಜ್ಞಾನವೂ ದೂರ ಇದೆ, ಗೊತ್ತಾಯ್ತಾ, ಮೋಕ್ಷನೂ ಭಾರಿ ದೂರ ಇದೆ ಅಂತ. ಅಂತಃಕರಣ ಕಾಮಾನಾಂ ತ್ಯಾಗೋ ವ್ಯಕ್ತಿಶ್ಚಿದಾತ್ಮನಾಂ ಕಾಮಾನಾಂತು ಯದಾ ಮುಕ್ತೋ ಮೃತ್ಯುರ್ನೈವಾಭಿಯಾಸ್ಯತಿ. ಅಂತಃಕರಣ ಕಾಮಾನಾಂ ತ್ಯಾಗೋ. ಇದೆಲ್ಲ ಟೀಕಾರ ಸುಧಾದಲ್ಲಿ ಬರಿಬೇಕಾದ್ರೆ ಕ್ಲೀನಾಗಿ ತೋರಿಸ್ತಾರೆ. ಹೇಗೆ ಅಂದರೆ ಮನಸ್ಸು ಎರಡು ವಿಧ, ಬಾಹ್ಯ ಮನಸ್ಸು ಬೇರೆ, ಒಳಗಿನ ಮನಸ್ಸು ಬೇರೆ. ನಮಗೆಲ್ಲ ವಿಕಾರ ಉಂಟಾಗೋದೆಲ್ಲ ಬಾಹ್ಯ ಮನಸ್ಸಿಗೆ. ಒಳಗಿನ ಮನಸ್ಸು ಸ್ವರೂಪಕ್ಕೆ ಅಟ್ಯಾಚ್ ಇಡೋದು, ಪ್ಯೂರ್ ಆಗಿರೋದು. ಎರಡು ಕಣ್ಣು ಇವತ್ತು ಸ್ಪೆಕ್ಸ್ ಕೊಡೆಯಾಗಿದೆ, ನಮಗೆ ಕಾಣಿಸ್ತಾ ಇಲ್ಲ, ಒರೆಸ್ಕೊಂಡ್ಬಿಟ್ರೆ ಕಾಣಿಸುತ್ತೆ. ಆ ಥರ ಕಣ್ಣು ನಮ್ಗೆ ಕಾಣ್ಬೇಕಾದ್ರೆ ಇದು ಇರಬೇಕು, ಇದು ಇರಬೇಕು. ಕಣ್ಣಿದ್ದು ಡಿಫೆಕ್ಟ್ ಇದೆ, ಸ್ಪೆಕ್ಸ್ ಇದ್ದರೂ ಕಾಣೋದಿಲ್ಲ, ಕಣ್ಣಿಲ್ದ ಹೋದ್ರೂ ಕಾಣೋದಿಲ್ಲ. ಸ್ಪೆಕ್ಸ್ ಬೇಕು, ಕಣ್ಣು ಬೇಕು. ಎರಡು ಹೇಗಿರಬೇಕು? ಎರಡು ಕ್ಲಿಯರ್ ಆಗಿರ್ಬೇಕು. ಆ ಸ್ಪೆಕ್ಸ್ ನೋಡಿದ್ರೆ ಕಣ್ಣಿಂದ ನೋಡಿದ್ರೆ ಕ್ಲಾರಿಟಿ ಇರಬೇಕು. ಅದು ಧೂಳು ಸೇರ್ಕೊಂಡ್ಬಿಟ್ಟಿದೆ, ಏನಾಗುತ್ತೆ ಅದಕ್ಕೆ ಕ್ಲಾರಿಟಿ ಹೋಗಿಬಿಡುತ್ತೆ. ಆ ರೀತಿಯಲ್ಲಿ ನಾವು ಎರಡು ಮನಸ್ಸಿದೆ, ಅದರಲ್ಲಿ ಗೆಲ್ಲಬೇಕಾದ ಯಾವ ಮನಸ್ಸನ್ನು? ಬಾಹ್ಯ ಮನಸ್ಸನ್ನು ಗೆಲ್ಲಬೇಕು. ಸ್ವರೂಪಿ ಮನಸ್ಸು ಇದ್ದೇ ಇರುತ್ತೆ, ಹೋಗೋದಿಲ್ಲ ಅದು. ಸ್ಥೂಲ ಅಂದ್ರೂ ಒಂದೇ, ಹೊರಗಿನ ಮನಸ್ಸು ಅಂದ್ರೂ ಒಂದೇ. ಇದು ಸ್ಥೂಲ ಅಂತೀವಲ್ಲ, ಹಾಗೆ ಅಷ್ಟೇ. ಇದು ನೋಡಿ, ಸ್ಪೆಕ್ಸ್ ಅವರವರ ಸ್ಪೆಕ್ಸ್ ಕಂದ್ರೆ ಉಪಯೋಗ ಇಲ್ಲ ಇನ್ನೊಬ್ರು ನಾವು. ಯಾತಕ್ಕೆ? ಶೂಟ್ ಆಗೋದಿಲ್ಲ. ಅದು ಇನ್ನೊಬ್ರು ಮಾರ್ಕ್ಸ್ ಕಾರ್ಡ್ ಕದ್ದ ಏನು ಉಪಯೋಗ? ಮಾರ್ಕ್ಸ್ ಕಾರ್ಡ್ ಕದ್ರೆ ಇವನು ಇವರು ಎದುರು ಕ್ಲೇಮ್ ಮಾಡೋಂಗಿಲ್ಲ. ಅವನಿಗೆ ಭಾರಿ ಲಾಸು, ಇವನು ಏನೂ ಪ್ರಯೋಜನ ಇಲ್ಲ, ಅವನಿಗೆ ಭಾರಿ ಲಾಸ್ ಇದೆ. ಕೆಲವು ಹಾಗಲ್ಲ, ದುಡ್ಡು ತೊಗೊಂಡು ಹೋಗ್ತಾನೆ, ಡಿ ಹೋಯ್ತಾರೆ, ಕ್ಲಾಸ್ ಏನೂ ಉಪಯೋಗ ಇಲ್ಲ. ಅಂದರೆ ಇದು ಪದಾರ್ಥಗಳನ್ನ ಯಾವ ಫಾರ್ಮೇಟ್ ಹೋಗ್ಬೇಕು ನಾವು ಅಂದರೆ ಇನ್ನೊಬ್ಬರು ಕದಿಬಾರ್ದು, ನಮ್ಗೆ ಉಪಯೋಗ ಆಗಬೇಕು. ಕ್ಯಾಶು ಬೋರ್ಡೆಲ್ಲ ಯಾರು ಬೇಕಾದ್ರೆ ಕತ್ಕೊಂಡು ಹೋಗ್ಬೇಕು. ಕಾಮಾನಂತು ತದಾ ಮುಕ್ತೋ ಮೃತ್ಯುಂ ನೈವಾಭಿಯಾಸ್ಯತಿ. ಇಲ್ಲೇ ಕಾಮನೆಗಳಿಲ್ಲ ಅಂದಮೇಲೆ ಮುಕ್ತಿಯಲ್ಲಿ ಕೆಟ್ಟ ಕಾಮನೆ ಬರೋ ಚಾನ್ಸಸ್ಸೇ ಇಲ್ಲ. ಯದಾ ಸರ್ವೇ ಪ್ರವಿದ್ಯಂತೆ ಹೃದಯಸ್ಯೇಹ ಗ್ರಂಥಯಃ ಅಥ ಮರ್ತ್ಯೋ ಮೃತೋ ಭವತಿ ಏತಾವದನುಶಾಸನಂ. ಯಥಾ ಸರ್ವೇ ಪ್ರವಿದ್ಯಂತೆ ಹೃದಯಸ್ಯೇಹ ಹೃದಯದ ಗಂಟುಗಳು ಅಂತ ಕರೀತಾರೆ. ಗಂಟುಗಳು ಅಂದ್ರೇನು? ಕಾಮದ ಗಂಟು. ಇವತ್ತು ಫುಲ್ಲು ಸೂಟ್ ಹಾಕೊಂಡಿದ್ದಾನೆ, ಬೆಂಕಿ ಹತ್ತಿಬಿಟ್ಟಿದ್ದಾನೆ, ಟೈ ಬೇರೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಬಿಚ್ಚೋಚು ಸುಟ್ಟೋಗ್ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ. ಮತ್ತು ಆ ಥರ ನಮ್ಮ ಆಸೆಗಳು ಎಷ್ಟಿದೆ ಅಂದರೆ
ಎಲ್ಲ ಗಂಟು ಕಡ್ದ ಕಟ್ಬಿಟ್ಟಿವಿ. ಬರೀ ಇದ್ರೆ ಬಿಡಿಸೋಕೆ ಸ್ವಲ್ಪ ಕಾಯ್ಬೇಕು ನಾವು. ಆ ಗಂಟು ಹಾಕೊಂಡ್ಬಿಟ್ಟಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಗಂಟುಗಳೆಲ್ಲ ಬಿಚ್ಚಬೇಕಾಗತ್ತೆ, ಇಲ್ದರ ಆಗೋದಿಲ್ಲ. ಮಿಥ್ಯಾಜ್ಞಾನಂತೆ ಬೆಸ್ತು ನಿತರಾಂ ಮುಚ್ಯತೆ ಯದ ತದ ಅಮೃತತ್ವಮೇ ವೈತಿ ತದರ್ಥಂಚಾಸು ಶಾಸನಂ. ಇನ್ನು ಮುಗಿತಾ ಬಂದ್ಬಿಡ್ತೀವಿ ಆಗಲೇ, ನಾಳೆ ಮುಗಿಸೋಣ. ಗೊತ್ತಾಯ್ತಾ? ಕೊನೆಗೆ ಹೇಳ್ತಾ ಅದು ಏನು ಕೇಳಿದ್ರೆ ಎಲ್ಲ ಉತ್ತರ ಬರ ಹೇಳಿದ್ದಾರೆ.